ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ MJ ಚಾನಲ್. ಫ್ರೆಂಡ್, ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಬಾರ್ಡರ್ ಗವಾಸ್ಕರ್ ಸಿರೀಸ್ನಲ್ಲಿ ಏನಾದರೂ ಬುಮ್ರಾ, ನಿತೀಶ್ ಕುಮಾರ್ ರೆಡ್ಡಿ ಏನಾದರೂ ಪ್ರದರ್ಶನ ಕೊಡಲಿದ್ದರೆ ಈ ಸಿರೀಸ್ ಬಾರ್ಡರ್ ಗವಾಸ್ಕರ್ ಸಿರೀಸ್ ಇದೆಯಲ್ಲ, ಇದು ಯಾವಾಗೂ ಇಂಡಿಯಿಂದ ಕೈ ಬಿಡ್ತಿತ್ತು. ಫ್ರೆಂಡ್ ಟೋಟಲ್ ಆಗಿ ಬುಮ್ರಾ ಎಲ್ಲ ಮ್ಯಾಚಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಫ್ರೆಂಡ್, ಅವರಿಂದನೇ ಆಸ್ಟ್ರೇಲಿಯಾ ಬ್ಯಾಟ್ಮನ್ಸ್ಗೆ ಇನ್ನೂ ರನ್ ಮಾಡೋರಿಗೆ ಇನ್ನೂ ಕೂಡ ಕಟ್ ಹಾಕಿದ್ದು ಬುಮ್ರಾನೇ. ಫ್ರೆಂಡ್, ಪ್ರಮುಖ ಕಾರಣ ಬುಮ್ರಾ. ನೋಡ್ಬೋದು ನೀವು, ಟೋಟಲ್ ಆಗಿ ಇಂಡಿಯನ್ 5 ಬಾಲರಲ್ಲಿ ಆಲ್ರೆಡಿ 5 ಬಾಲರಲ್ಲಿ 50%, ಟೋಟಲ್ ಆಗಿ ಇವ್ರಿಗೆ 50%, 5 ಬಾಲರಲ್ಲಿ 50% ವಿಕೆಟ್ ತಗೊಂಡಿದ್ದು ಜಸ್ಪ್ರೀತ್ ಬುಮ್ರಾ. ಫ್ರೆಂಡ್, ಜಸ್ಪ್ರೀತ್ ಬುಮ್ರಾ ಪ್ರದರ್ಶನ ಕುಲಿದ್ರೆ ಯಾವಾಗ ಸೀರೀಸ್ ಕೈ ಬಿಡ್ತಿತ್ತು. ಹಾಗೆ ಫಸ್ಟು ಟೆಸ್ಟ್ ಮ್ಯಾಚ್ನಲ್ಲಿ ಅವರೇ ಕ್ಯಾಪ್ಟನ್ ಆಗಿ ಮ್ಯಾಚು ಮುನ್ನಡೆಸಿದರು. ಆ ಒಂದು ಮ್ಯಾಚಿನಲ್ಲಿ ಅವರ ಒಂದು ಪ್ರದರ್ಶನ ಆಗಲಿ, ಹಾಗೆ ಜೈಸ್ವಾಲ್ ಅವರ ಪ್ರದರ್ಶನ ಆಗಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿದ್ದು ಉದ್ದೇಶಕ್ಕೆ ಆ ಒಂದು ಮ್ಯಾಚ್ ಗೆದ್ದಿದ್ರು. ಆಮೇಲೆ ನೆಕ್ಸ್ಟ್ ಒಂದು ಮ್ಯಾಚು ಸೋಲುವಂಥ ಮ್ಯಾಚಿನ ಬಾಲಂಗುಚಿಗಳು ಡ್ರಾ ಮಾಡಿದರು. ಫ್ರೆಂಡ್, ಅದು ಏನಾದರೂ ಆಸ್ಟ್ರೇಲಿಯಾ ಗೆದ್ದಿದ್ರೆ ಯಾವಾಗೂ ಇದು ಟೋಟಲಾಗಿ 3 ಮ್ಯಾಚ್ ಗೆದ್ದಿದ್ರು. ಅದೊಂದು ಸೇರಿ ಆ ಸೋಲುವಂಥ ಮ್ಯಾಚನ್ನು ಇಂಡಿಯಾ ಡ್ರಾ ಮಾಡಿಕೊಂಡ್ರು. ಅದು ಮ್ಯಾಚು ಡ್ರಾ ಆಗಲಿದ್ರೆ ಯಾವಾಗೂ ಆಸ್ಟ್ರೇಲಿಯಾಗೆ ಯಾವಾಗೂ ಸೀರೀಸ್ ಆಗ್ತಿತ್ತು. ಫ್ರೆಂಡ್, ಆಮೇಲೆ ಅವ್ರ ಜೊತೆಗೆ ಮಿಡಲ್ ಆರ್ಡರ್ನಲ್ಲಿ ಕೂಡ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಪ್ರದರ್ಶನ ಚೆನ್ನಾಗಿ ಹೊಡಿತಾರೆ. ಪ್ರತಿಯೊಂದು ಮ್ಯಾಚಲ್ಲೂ ಕೂಡ 50-40 ಮೇಲೆ ರನ್ ಮಾಡಿದ್ದಾರೆ. ಫ್ರೆಂಡ್, ಯಾವಾಗೂ ಏನೋ ಅವರು ಸಿಂಗಲ್ ಡಿಜಿಟಿಗೆ ಔಟ್ ಆಗಿದ್ದು. ಆಮೇಲೆ ನೋಡ್ಬೇಕಂದ್ರೆ ಇಂಡಿಯನ್ ಟೋಟಲ್ ಆಗಿ ಬ್ಯಾಟ್ಸ್ಮನ್ ಆಗಲಿ ಬಾಲರ್ ಆಗಲಿ, ಒಂದು ನನಗನ್ಸುತ್ತೆ ಜೈಸ್ವಾಲ್ ಹಾಗೆ ನಿತೀಶ್ ಕುಮಾರ್ ರೆಡ್ಡಿ, ಬುಮ್ರಾ ಬಿಟ್ಟರೆ ಎಲ್ಲರೂ ಕೂಡ ಸ್ಟ್ರಗಲ್ ಮಾಡಿದ್ದಾರೆ ಕಂಪ್ಲೀಟಾಗಿ. 11 ಜನದಲ್ಲಿ 3 ಬಿಟ್ಟರೆ ಇನ್ನು 8 ಜನ ಕೂಡ ಕಂಪ್ಲೀಟಾಗಿ ಸ್ಟ್ರಗಲ್. ಯಾವುದೇ ಒಂದು ಮೂಮೆಂಟ್ನಲ್ಲೂ ಕೂಡ ಅವರೆಲ್ಲೂ ಕೂಡ ಪರ್ಫಾರ್ಮೆನ್ಸ್ ತೋರಿಸಿಲ್ಲ. ಆ ಒಂದು ಉದ್ದೇಶಕ್ಕೆ ಇಂಡಿಯಾ ಈ ಸ್ಥಿತಿಗೆ ಬಂದಿತ್ತು. ಫ್ರೆಂಡ್, ನೋಡ್ಬೇಕಂದ್ರೆ ಎಲ್ಲರೂ ಕೂಡ 11 ಜನದಲ್ಲಿ 11 ಜನ ಕೂಡ ಪರ್ಫಾರ್ಮೆನ್ಸ್ ಕೊಟ್ಟರೆ ಮಾತ್ರ ಇಂಡಿಯಾ ಸ್ವಲ್ಪ ಮುನ್ನಡೆ ಆಗುತ್ತೆ. ಫ್ರೆಂಡ್, ಎಲ್ಲಪ್ಪ ಇಬ್ಬರ ಮೇಲೆ ಡಿಫೆಂಡ್ ಆದರೆ ಈ ರೀತಿ ಆಗ್ತಾ ಇರುತ್ತೆ. ಹಾಗಾಗಿ ಮುಂದಿನ ಮ್ಯಾಚ್ನಲ್ಲಿ ಈ ತಪ್ಪನ್ನ ಸರಿ ಮಾಡಿಕೊಂಡು ಮುಂದಿನ ಮ್ಯಾಚ್ಗೆ ಕಣಕ್ಕೆ ಇಳಿಬೇಕು. ಇಲ್ಲಪ್ಪ ಅಂದರೆ ಮತ್ತೆ ಇದೇ ರೀತಿ ಮಾಡ್ತಾ ಹೋದರೆ ಆಸ್ಟ್ರೇಲಿಯಾ ಈ ಒಂದು ಸೀರೀಸ್ ಆರಾಮಾಗಿ ವಿನ್ ಆಗುತ್ತೆ. ಫ್ರೆಂಡ್, ಈ ಒಂದು ಸೀರೀಸ್ನ ಮಾಡ್ಕೋಬೇಕು ಅಂದರೆ ನೆಕ್ಸ್ಟು ನಾಳಿನ ಮ್ಯಾಚು ಇಂಡಿಯಾ ಗೆಲ್ಲೇಬೇಕು. ಇಲ್ಲ ಅಂದರೆ ಈ ಒಂದು ಸೀರೀಸ್ ಕೈ ಬಿಟ್ಟಂಗಾಗುತ್ತೆ ಟೋಟಲ್ ಆಗಿ. ಫ್ರೆಂಡ್, ಈ ಒಂದು ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಯಾರು ಚೆನ್ನಾಗಿ ಇಂಡಿಯನ್ ಪ್ಲೇಯರ್ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ನಿಮಗೆ ಗೊತ್ತು. ಆದರೆ ನಾಳಿಂದ ಸ್ಟಾರ್ಟ್ ಆಗೋಂಥ ಮ್ಯಾಚು ಇಂಡಿಯಾ ಗೆಲ್ಲುತ್ತೋ ಏನೋ ಡ್ರಾ ಆಗುತ್ತೋ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ನನ್ನ ಒಂದು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪಾಸ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋಸ್ನ ಟೇಕ್ ಕೇರ್, ಬಾಯ್.